ಬಿಜೆಪಿ ಸರ್ಕಾರನೇ ಅವರನ್ನು ರೌಡಿ ಅಂತ ಮಾಡಿ ಈಗ ಅವನು ರೌಡಿ ಅಲ್ಲ, ಭಾರಿ ಹಿಂದೂ ಧರ್ಮದ ರಕ್ಷಕ ಅಂತ ಇವತ್ತು ಫೋರ್ಸ್ ಕೊಡ್ತಾ ಇದ್ದಾರೆ. ನಾವು ಮರ್ಡರ್ ಮಾಡ್ತೇವೆ, ಕೊಲೆ ಮಾಡ್ತೀವಿ ಅಂತ ಒಂದು ಯುವಕರನ್ನ ಪ್ರಚೋದನೆ ಮಾಡ್ತಕ್ಕಂಥ ಭಾಷಣಗಳನ್ನು ಮಾಡ್ತಾರೆ. ಒಂದು ಅಮಾಯಕ ಯುವಕರು ಬಲಿಯಾಗ್ತಾ ಇದ್ದಾರೆ, ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಇನ್ನೊಂದು ಪ್ರಾಣಗಳನ್ನು ತೆಗೆದಿರ್ತಕ್ಕಂಥ ಯುವಕರು ಜೈಲಲ್ಲಿ ಕೊಳೆತಾ ಇದ್ದಾರೆ. ಇವತ್ತು ಶೂದ್ರ ಜಾತಿಗೆ ಜನಾಂಗಕ್ಕೆ ಸೇರಿದಂಥ ಯುವಕರು ತಮ್ಮ ಬಾಳನ್ನು ಆ ಕಡೆಯಿಂದ ಹಾಳು ಮಾಡ್ತಾ ಇದ್ದಾರೆ. ಇವತ್ತು ಅಲ್ಪಸಂಖ್ಯಾತ ಸಮುದಾಯ ನಂಬಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಕಾಂಗ್ರೆಸ್ನವರು ಏನು ಮಾಡ್ತಾ ಇಲ್ಲ, ಇವತ್ತು ಕೈ ಕಟ್ಟಿ ಕುಳಿತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಹತ್ಯೆಯಲ್ಲಿ ಅಬ್ದುಲ್ ರೆಹಮಾನ್ ಅಂತಕ್ಕಂಥ ಒಂದು ಅಮಾಯಕ ಯುವಕನ, ಅದರಲ್ಲೂ ಕೂಡ ದುಡಿತಿರ್ತಕ್ಕಂಥ ಒಬ್ಬ ಯುವಕನ ಒಂದು ಹತ್ಯೆ ಆಗಿರುವಂಥದ್ದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯ ಮತ್ತು ದೇಶದಲ್ಲಿ ಇವತ್ತು ಬೆಚ್ಚಿ ಬೀಳ್ತಕ್ಕಂಥ ಒಂದು ಘಟನೆ ಆಗಿದೆ. ನಿಜವಾಗಿಯೂ ಕೂಡ ಒಕ್ಕೊರಳಿನಿಂದ ಈ ಘಟನೆ ನಾವು ಖಂಡಿಸಬೇಕಾಗಿದೆ. ಮತ್ತು ಇದರ ಹಿಂದಿರ್ತಕ್ಕಂಥ ಶಕ್ತಿಗಳು ಯಾರಿದ್ದಾರೆ ಅವರನ್ನು ಕಠಿಣ ಕ್ರಮಗಳನ್ನು, ಅವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಂತೇಳಿ ನಾವು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಒತ್ತಾಯ ಮಾಡ್ತೇವೆ. ನೋಡಿ, ಇದು ಘಟನೆ ಅಲ್ಲ, ಇದರ ಹಿಂದೆ ಆಗಿರ್ತಕ್ಕಂಥ ಘಟನೆ, ಅದರ ಹಿಂದೆ ಆಗಿರ್ತಕ್ಕಂಥ ಇವೆಲ್ಲವುಗಳ ರೌಡಿ ಶೀಟರ್ ಮಾಡಿದ್ಯಾರು? ಇವರದೇ ಸರ್ಕಾರ, ಬಿಜೆಪಿ ಸರ್ಕಾರನೇ ಅವರನ್ನು ರೌಡಿ ಅಂತ ಮಾಡಿ ಈಗ ಅವನು ರೌಡಿ ಅಲ್ಲ, ಭಾರಿ ಹಿಂದೂ ಧರ್ಮದ ರಕ್ಷಕ ಅಂತ ಇವತ್ತು ಫೋರ್ಸ್ ಕೊಡ್ತಾ ಇದ್ದಾರೆ. ಆ ನಂತರ ಅವನನ್ನು ಹೀರೋ ಅಂತ ಮಾಡ್ತಾ ಇದ್ದಾರೆ. ಅದರ ಹೆಸರಿನಲ್ಲಿ ಅವರು ಸಾವಿರಾರು ಜನರನ್ನು ಸೇರಿಸಿ ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ಬಹಿರಂಗವಾಗಿ ಕರೆಯನ್ನು ಕೊಡ್ತಾರೆ. ಮುಸಲ್ಮಾನರ ವಿರುದ್ಧ, ಅಲ್ಪಸಂಖ್ಯಾತರ ವಿರುದ್ಧ ದ್ವೇಷಪೂರಿತ ಭಾಷಣಗಳನ್ನು ಮಾಡ್ತಾರೆ. ನಾವು ಒಂದಕ್ಕೊಂದು ತೆಗಿತೀವಿ ಅಂತಕ್ಕಂಥ, ನಾವು ಮರ್ಡರ್ ಮಾಡ್ತೇವೆ, ಕೊಲೆ ಮಾಡ್ತೀವಿ ಅಂತ ಒಂದು ಯುವಕರನ್ನು ಪ್ರಚೋದನೆ ಮಾಡ್ತಕ್ಕಂಥ ಭಾಷಣಗಳನ್ನು ಮಾಡ್ತಾರೆ. ಅದರ ಹಿಂದೆ ಅವನು ಫಾಜಿಲ್ ಹತ್ಯೆ ಆಯಿತು, ಅವನು ಕೂಡ ಒಬ್ಬ ಅಮಾಯಕ ಯುವಕ, ಅವನನ್ನು ಕೂಡ ಹತ್ಯೆ ಮಾಡಿದರು. ಅದರ ಹಿಂದೆ ಪ್ರವೀಣ್ ನೆಟ್ಟಾರ್, ಹೀಗೆ ಒಂದಕ್ಕೊಂದು ಇದೆ. ಅಂದರೆ ನಾವು ಹೇಳುವಂಥದ್ದು, ಇದು ಒಂದು ಘಟನೆಗೆ ನೀವು ಸೀಮಿತ ಮಾಡಬೇಡಿ, ಒಂದು ಘಟನೆಗೆ ಸೀಮಿತ ಮಾಡಬೇಡಿ. ಕಳೆದ 30-40 ವರ್ಷಗಳಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಪ್ರತಿಯೊಂದು ಕೂಡ ಕೂಲಂಕುಷವಾಗಿ ನೀವು ತನಿಖೆಯನ್ನು ಮಾಡಬೇಕು. ಆವಾಗ ಇದರಲ್ಲಿ ಮಾಡಿದವ ಮುಖ್ಯ ಅಲ್ಲ, ಮಾಡಿಸಿದವನಿದ್ದಾನಲ್ಲ, ಇದು ಬಹಳ ಮುಖ್ಯ. ಇವತ್ತು ಯಾರ್ಯಾರ ತಲೆಗೆ ಕೋಮು ವಿಷಬೀಜವನ್ನು ಬಿತ್ತಿ ಅಲ್ಪಸಂಖ್ಯಾತರ ವಿರುದ್ಧ ದ್ವೇಷ ಭಾವನೆಗಳನ್ನು ಮೂಡಿಸಿ ಎಷ್ಟೋ ಯುವಕರ ಬಾಳುಗಳನ್ನು ಹಾಳು ಮಾಡಿದ್ದಾರೆ. ಒಂದು ಅಮಾಯಕ ಯುವಕರು ಬಲಿಯಾಗ್ತಾ ಇದ್ದಾರೆ, ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಇನ್ನೊಂದು ಪ್ರಾಣಗಳನ್ನು ತೆಗೆದಿರ್ತಕ್ಕಂಥ ಯುವಕರು ಜೈಲಲ್ಲಿ ಕೊಳೆತಾ ಇದ್ದಾರೆ. ಇವತ್ತು ಶೂದ್ರ ಜಾತಿಗೆ ಜನಾಂಗಕ್ಕೆ ಸೇರಿದಂಥ ಯುವಕರು ತಮ್ಮ ಬಾಳನ್ನು ಆ ಕಡೆಯಿಂದ ಹಾಳು ಮಾಡ್ತಾ ಇದ್ದಾರೆ. ಅಂದರೆ ಇವೆಲ್ಲವುಗಳನ್ನು ಕೂಡ ಇದನ್ನು ಒಂದು ಸರ್ಕಾರ ಒಂದು ಸೀರಿಯಸ್ ಆಗಿ ಗಂಭೀರವಾಗಿ ತೆಗೆದುಕೊಳ್ಬೇಕಂತೇಳಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಯಾಕಂದರೆ ಇದು ನೋಡಿ, ಎಷ್ಟು ಘಟನೆ ಆಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಘಟನೆ ಆಗುತ್ತೆ, ಮರುದಿವಸ ಇನ್ನೊಂದು ಘಟನೆ ಆಗುತ್ತೆ, ಇಲ್ಲಿ ಬಂದ್ ಆಗುತ್ತೆ. ಮತ್ತು ಒಟ್ಟು ಜನ ಇವತ್ತು 6 ಗಂಟೆಗೆ 7 ಗಂಟೆಗೆ ಬಂದ್ ಆಗ್ತದೆ. ಮಂಗಳೂರು ಸಿಟಿ ಬಂದ್. ಇವತ್ತು ಮಂಗಳೂರು ಅನ್ನುವಂಥದ್ದು ಮರ್ಡರ್ ಸಿಟಿ ಆಗಿದೆ. ದಿನನಿತ್ಯ ಯುವಕರು ಸಾಯ್ತಾ ಇದ್ದಾರೆ. ಬಾಳಿ ಬದುಕಬೇಕಾದಂತಹ ಒಂದು ಉತ್ತಮ ಭವಿಷ್ಯವನ್ನು ಕಾಣಬೇಕಾದಂಥ ಯುವಕರು ಇವತ್ತು ಪ್ರಾಣಗಳನ್ನು ಕಳ್ಕೊಂಡು ಎಷ್ಟೊತ್ತು ಅತ್ಯಂತ ನೋವಿನ ಸಂಗತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಆಗ್ತಾ ಇದೆ. ಆದ್ದರಿಂದ ನಾವು ಈ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಿದ್ದೆ. ಪೊಲೀಸ್ ಇಲಾಖೆ ನಾವು ಇದೇ ಪೊಲೀಸ್ ಇಲಾಖೆ ವೈಫಲ್ಯವನ್ನು ಎಷ್ಟು ವರ್ಷ ಸಮಯದಿಂದ ಹೇಳ್ತಾ ಇದ್ದೇವೆ, ಎಷ್ಟು ತಿಂಗಳಿಂದ ಹೇಳ್ತಾ ಇದ್ದೇವೆ. ಆವಾಗ ಇವರಿಗೆ ಅರ್ಥ ಆಗಲಿಲ್ಲ, ನಾವು ಹೇಳಿದ್ದನ್ನು ಅರ್ಥ ಆಗಲಿಲ್ಲ. ಇವಾಗ ಹೇಳ್ತಾ ಇದ್ದಾರೆ ಪೊಲೀಸ್ ಇಲಾಖೆ ವೈಫಲ್ಯ ಅಂತ ಸರ್ಕಾರ ನಡೆಸುವವರು ಹೇಳ್ತಾ ಇದ್ದಾರೆ. ಅದು ಏನಿದು ನಾಟಕ? ನಾವು ಆವತ್ತು ಹೇಳಿದ್ದೇವೆ, ಇದು ಪ್ರತಿಯೊಂದು ಘಟನೆಯನ್ನು ನೀವು ಒಂದು ನೋಡಿ ಸರಿಯಾಗಿ ಗಮನ ಹರಿಸಿ ಅಂತ ಹೇಳುವಾಗ ಇವ್ರಿಗೆ ಅರ್ಥನೇ ಆಗಲಿಲ್ಲ. ಇವಾಗ ಇದನ್ನು ನಾವು ವೈಫಲ್ಯ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಇಡೀ ಇಲ್ಲಿ ಇರ್ತಕ್ಕಂಥ, ನಾನು ಪ್ರತಿ ಸಂದರ್ಭದಲ್ಲಿ ಹೇಳ್ತೇನೆ, ಇವತ್ತು ಸೆಕ್ಯುಲರ್ ಗೌರ್ಮೆಂಟ್ ಕರ್ನಾಟಕ ರಾಜ್ಯದಲ್ಲಿದೆ, ಕಮ್ಯುನಲ್ ಆಫೀಸರ್ಸ್ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಸೂಕ್ಷ್ಮವಾದಂಥ ಪ್ರದೇಶ. ಇಲ್ಲಿ ಕಟ್ಟುನಿಟ್ಟಿನ ಅಧಿಕಾರಿಗಳನ್ನು, ದಕ್ಷ ಅಧಿಕಾರಿಗಳನ್ನು ಹಾಕಬೇಕು. ಈ ಕೋಮುವಾದಿ ಶಕ್ತಿಗಳು, ಅದು ಬಹುಸಂಖ್ಯಾತ ಕೋಮುವಾದ ಇರಲಿ, ಅಲ್ಪಸಂಖ್ಯಾತ ಕೋಮುವಾದ ಇರಲಿ, ಎಲ್ಲರ ಹೆಡೆಮುರಿಯನ್ನು ಕಟ್ಟತಕ್ಕಂಥ ಒಂದು ಪೊಲೀಸ್ ವ್ಯವಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರಬೇಕಾಗ್ತದೆ. ಆ ಮೂಲಕ ಒಂದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಸಾಧ್ಯತೆ ಆಗಬೇಕು. ಇದು ಒಂದು. ಎರಡನೇದಾಗಿ, ಇದು ಸರ್ಕಾರ ಅನ್ನುವಂಥದ್ದಿದೆ. ಇವತ್ತು ಏನು ಮಾಡ್ತಾ ಇದ್ದಾರೆ, ನಾವಿಲ್ಲಿನ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಎಷ್ಟು ಸರ್ತಿ ಹೇಳಿದ್ದೇವೆ, ಆದರೂ ಕೂಡ ಯಾವುದೇ ರೀತಿಯಾದಂಥ ಕಠಿಣ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಕೇವಲ ಬೂಟಾಟಿಕೆಯ ಮಾತುಗಳನ್ನು ಆಡ್ತಾರೆ, ಸುಮ್ಮನೆ ಕೂಡ್ತಾರೆ. ಮೊನ್ನೆ ಹೋಮ್ ಮಿನಿಸ್ಟರ್ ಬಂದರು, ಏನು ನಾವು ಕಮ್ಯುನಲ್ ವಿಂಗ್ ಅಂತ ಮಾಡ್ತೇವೆ, ಆ ರೀತಿ ಆ್ಯಂಟಿ ಕಮ್ಯುನಲ್ ವಿಂಗ್ ಮಾಡ್ತೇವೆ ಅಂತ ಹೇಳಿದವರು ಎಲ್ಲಿ ಹೋಗಿದ್ದಾರೆ ಅಂತಿಲ್ಲ. ಏನು ಆ್ಯಂಟಿ ಕಮ್ಯುನಲ್ ವಿಂಗ್? ಅದಕ್ಕೆ ಸರಿಯಾದ ಸ್ಪಷ್ಟತೆ ಬೇಕಲ್ಲ. ಏನು ಮಾಡ್ತಾರೆ? ಆ ಕೋಮುವಾದಿ ಶಕ್ತಿಗಳನ್ನು ಏನಾದರೂ ಅವರನ್ನು ಮಟ್ಟ ಹಾಕಲಿಕ್ಕೆ ಏನಾದರೂ ಕ್ರಮ ಇದೆಯಾ ಅನ್ನುವಂಥದ್ದು ಇವತ್ತು ಯಾವುದೂ ಇಲ್ಲ. ಸುಮ್ಮನೆ ಬೂಟಾಟಿಕೆಯ ಮಾತುಗಳು, ಸುಳ್ಳು ಭರವಸೆಗಳನ್ನು ಕೊಟ್ಟು ಇವತ್ತು ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಮುಖ್ಯವಾಗಿ
ಮುಖ್ಯಮಂತ್ರಿಗಳು ಕೂಡ ಸರಿಯಾಗಿ ಗಮನ ಕೊಡ್ತಾ ಇಲ್ಲ. ನಾವು ಪ್ರಾರಂಭದ ಕಳೆದ 2 ವರ್ಷದಿಂದ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಇಲ್ಲಿನ ಕೋಮು ಗಲಭೆಗಳೇನಿದೆ, ಇಲ್ಲಿನ ಘಟನೆಗಳೇನಿದೆ, ನೀವು ಕರೆಕ್ಟಾಗಿ ನೋಡಬೇಕು, ಸರಿಯಾದ ಕ್ರಮಗಳನ್ನು ಕೈಗೊಳ್ಳಬೇಕಂತೇಳಿ ಮುಖ್ಯಮಂತ್ರಿಗಳು ಕೂಡ ಇವತ್ತು ನಿರ್ಲಕ್ಷ್ಯ ಮಾಡಿದರು. ಹೋಮ್ ಮಿನಿಸ್ಟ್ರು ನಿರ್ಲಕ್ಷ್ಯ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಿರ್ಲಕ್ಷ್ಯ ಮಾಡಿದ್ದಾರೆ. ಇದರ ಭಾಗವಾಗಿಯೇ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಇವತ್ತು ಅನುಭವಿಸ್ತಕ್ಕಂಥದ್ದು. ಇಲ್ಲಿನ ಕಾಂಗ್ರೆಸ್ ಪಕ್ಷ ಜಿಲ್ಲಾ ಅಧ್ಯಕ್ಷರಿಂದ ಹಿಡಿದು MP ಚುನಾವಣೆಗೆ ನಿಂತವರು ಏನು ಮಾಡ್ತಾ ಇದೆ? ಕತ್ತೆ ಕಾಯ್ತಾ ಇದ್ದಾರಾ? ಇಷ್ಟು ಘಟನೆ ಆಗ್ತಾ ಇದೆ. ಅಲ್ಪಸಂಖ್ಯಾತ ಸಮುದಾಯ, ಒಂದು ಬಹುಸಂಖ್ಯಾತರು ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ದೇಶದಲ್ಲಿ, ಒಂದು ಸಮಾಜದಲ್ಲಿ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡ್ತಕ್ಕಂಥ ನಮ್ಮ ಧರ್ಮ ಅದು. ಅಲ್ಪಸಂಖ್ಯಾತರು ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ರಿರಲಿ, ಅವರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಧರ್ಮ. ಅದು ಇವತ್ತು ಏನು ಮಾಡ್ತಾ ಇದ್ದಾರೆ? ಇವತ್ತು ಅಲ್ಪಸಂಖ್ಯಾತ ಸಮುದಾಯ ನಂಬಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷವನ್ನು. ಕಾಂಗ್ರೆಸ್ನವರು ಇವತ್ತು ಏನು ಮಾಡ್ತಾ ಇಲ್ಲ, ಇವತ್ತು ಕೈ ಕಟ್ಟಿ ಕುಳಿತಿದ್ದಾರೆ. ಇವತ್ತು ಆ ಸಮುದಾಯ ಇವತ್ತು ಜೀವವನ್ನು ಕೈಯಲ್ಲಿ ಹಿಡಿದು ಬದುಕ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ನಾವು ಅವರಿಗೆ ಧೈರ್ಯವನ್ನು ಕೊಡ್ತಾ ಇದ್ದೇವೆ. ಈ ಜಿಲ್ಲೆಯಲ್ಲಿ ಕೋಮುವಾದಿ ಶಕ್ತಿಗಳನ್ನು ಮಟ್ಟ ಹಾಕುವ ರೀತಿಯಲ್ಲಿ ಇವತ್ತು ಒಂದು ಜಾತ್ಯತೀತ ನೆಲೆಗಟ್ಟಿನಲ್ಲಿ ಕಮ್ಯುನಿಸ್ಟ್ ಪಕ್ಷ ಇವತ್ತು ಆ ರೀತಿ ಕೆಲಸವನ್ನು ಮಾಡ್ತಾ ಇದೆ. ನಾವು ಆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಜೀವಕ್ಕೆ ಜೀವ ಕೊಟ್ಟು ನಾವು ಕೆಲಸ ಮಾಡ್ತೀವಿ. ಖಂಡಿತಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಘಟನೆ ಆಗದ ರೀತಿಯಲ್ಲಿ ಅದಕ್ಕೆ ಸರಿಯಾದಂಥ ಕೆಲಸಗಳನ್ನು CPIM ಪಕ್ಷ ಈ ಜಿಲ್ಲೆಯಲ್ಲಿ ಖಂಡಿತ ಮಾಡೇ ಮಾಡುತ್ತೆ. ಇವತ್ತು ಕಾಂಗ್ರೆಸ್ ನಿಜವಾಗಿ ನಿಜವಾದ ಕರ್ತವ್ಯ ಏನಿದೆ ಅದನ್ನು ಮಾಡಲಿಕ್ಕೆ ಅವರಿಗೆ ಸಾಧ್ಯತೆ ಆಗಬೇಕು. ಅಲ್ಪಸಂಖ್ಯಾತ ಸಮುದಾಯಕ್ಕೆ ರಕ್ಷಣೆ ಕೊಡಬೇಕು, ಕೋಮುವಾದಿ ಶಕ್ತಿಗಳನ್ನು ಮಟ್ಟ ಹಾಕಬೇಕು. ಸರ್ಕಾರನೂ ಕೂಡ ಆ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಆಗಬೇಕಂತಕ್ಕಂಥ ಒಂದು ಇರಾದೆಯನ್ನು ನಾವಿವತ್ತು ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.